ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸೇರೋದಕ್ಕೆ ಸಿದ್ಧರಾಗಿದ್ರು ಅಂತ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಕೊಟ್ಟಿರುವಂತ ಹೇಳಿಕೆ ಈಗ ವಿವಾದಕ್ಕೆ ಕಾರಣ ಆಗಿದೆ. ಶಿಗ್ಗಾವಿಯ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾವೇರಿಯ ಆದಿಜಾಂಬವ ಸಮಾವೇಶದಲ್ಲಿ ಈ ರೀತಿ ಮಾತನಾಡಿದ್ದಾರೆ. ಅಂಬೇಡ್ಕರ್ ಮುಸಲ್ಮಾನ ಧರ್ಮವನ್ನು ಸ್ವೀಕರಿಸೋದಕ್ಕೆ ಸಿದ್ಧತೆ ಮಾಡಿದ್ರು, ಕೊನೆ ಕ್ಷಣದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಅವರೆಲ್ಲಾದರೂ ಬೌದ್ಧ ಧರ್ಮ ಸ್ವೀಕರಿಸದೇ ಇದ್ರೆ ಈಗ ದಲಿತರೆಲ್ಲರೂ ಕೂಡ ಮುಸಲ್ಮಾನರಾಗ್ತಿದ್ರು. RB ತಿಮ್ಮಾಪುರೆ ಹೋಗಿ ರಹೀಂ ಖಾನ್ ಆಗಿರ್ತಿದ್ರು, ಪರಮೇಶ್ವರ್ ಹೋಗಿ ಫೀರ್ ಸಾಹೇಬ್ ಆಗಿರ್ತಿದ್ರು ಅಂತ ಸಮಾವೇಶದಲ್ಲಿ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಇವತ್ತು ಒಂದು ಮಾತು ನೆನಪು ಬರ್ತಾ ಇದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಗೊತ್ತಿರಬಹುದು, ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ RB ತಿಮ್ಮಾಪುರ ಹೆಸರೇನು? ರಾಮಪ್ಪ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ನಮ್ಮ ರಾಮಪ್ಪ ತಿಮ್ಮಾಪುರ ಹೋಗಿ ರಹೀಂ ಸಾಬ್ ಆಗಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಬ್ ಆಗ್ತಿದ್ರು, ಹನುಮಂತಪ್ಪನವರು ಹೋಗಿ ಹಸನ್ ಸಾಬ್ ಆಗ್ತಿದ್ರು, ಮಂಜುನಾಥ್ ತಿಮ್ಮಾಪುರ ಹೋಗಿ ಮೆಹಬೂಬ್ ಸಾಬ್ ಆಗ್ತಿದ್ರು, ಪ್ರಸನ್ನ ಹೋಗಿ ಬಾಬು ಸಾಬ್ ಆಗ್ತಿದ್ರು. ಆದ್ರೆ ಈಗೂ ಕೂಡ ಎಲ್ಲ ಅಂಬೇಡ್ಕರ್ ನಗರ ಇದೆ, ಎಲ್ಲ ನಮ್ಮ ದಲಿತ ಕೇರಿ ಇದೆ, ಅದರ ಬಾಜುನ ಆಸಾರ ಮಲ್ಲ ಇದೆ, ಅದರ ಬಾಜುನ ಆಸಾರ ಮಲ್ಲ ನೋಡಿ. ನೀವೆಲ್ಲ ಹಳ್ಳಿ ವಿಚಾರ ಮಾಡಿ ನೋಡ್ರಿ, ಎಲ್ಲೆಲ್ಲ ನಮ್ಮ ದಲಿತ ಕೇರಿಗಳದಾವೋ ಅದಕ್ಕೆ ಹತ್ತಿರ ಆಸಾರ ಮಲ್ಲ, ಆಜಾದ್ ಮಲ್ಲ, ಇಸ್ಲಾಂಪುರ ಎಲ್ಲ ಇದೆ. ಈ ಮಾತಾಗಿ ಹೇಳ್ತೀನಂದ್ರೆ ನಿಮಗೆ ನಮ್ಗೆ ಇರ್ತಕ್ಕಂಥ ಬಾಂಧವ್ಯ ಅದು ಅಲ್ಲಾಹ್ ಹತ್ರ ಬಂದಿದೆ. ನಾ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಮಾಡಿರುವಂತ ಭಾಷಣವನ್ನು ಗಮನಿಸಿದ್ರಿ. ಆದಿಜಾಂಬವ ಜನಾಂಗದ ಸಮಾವೇಶ ನಡೀತಾ ಇತ್ತು. ಆ ಸಮಾವೇಶದಲ್ಲಿ ಮಾತನಾಡಿರೋದು ಏನು ಉದ್ದೇಶದಿಂದ ಇದನ್ನು ಮಾತನಾಡಿದ್ದಾರೋ ಗೊತ್ತಿಲ್ಲ, ಅಥವಾ ಈ ಸಮಾವೇಶದಲ್ಲಿ ಇದನ್ನು ಯಾಕಾಗಿ ಪ್ರಸ್ತಾಪ ಮಾಡ್ತಿದ್ದಾರೆ, ಇದಕ್ಕೇನಾದರೂ ಐತಿಹಾಸಿಕ ಆಧಾರ ಏನಾದರೂ ಇದೆಯಾ, ಅಥವಾ ಮೈಕ್ ಸಿಕ್ತು ಅಂತ ಭಾಷಣ ಮಾಡ್ತಾ ಇರೋದಾ ಗೊತ್ತಿಲ್ಲ. ಅವರು ಮೈಕ್ ಸಿಕ್ತು ಅಂತ ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳಿದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮುಸ್ಲಿಂ ಧರ್ಮವನ್ನು ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದರು, ಅಂದರೆ ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಇಲ್ಲ ಅಂತಾದರೆ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ನಾಯಕರು, ಅಂದರೆ ದಲಿತ ಸಮುದಾಯದ ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಮುಸಲ್ಮಾನರಾಗಿರ್ತಿದ್ರು ಅಂತ ತನಗೆ ತೋಚಿದ ರೀತಿಯಲ್ಲಿ ಅವರಿಗೆ ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈ ರೀತಿ ಅವರ ಹೆಸರಿರ್ತಿತ್ತೇನೋ ಅಂತ ಮಾತನಾಡಿದ್ದಾರೆ. ಇದೀಗ ಚರ್ಚೆಗೂ ವಿವಾದಕ್ಕೂ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.